ಟೈಮ್ ಬಂದು 12:30 ವೆದರ್ ಮಾತ್ರ ಫುಲ್ಲು ಕೂಲಾಗೈತೆ, ಫುಲ್ಲು ಕೋಲ್ಡು. ಎಷ್ಟು ಚಳಿ ಆಗ್ತೈತೆ ಅಂದರೆ ಸಖತ್ತಾಗೈತೆ. ಇಷ್ಟೊತ್ತವರೆಗೂ ಸ್ವಲ್ಪ ಬಿಸಿಲಿತ್ತು, ಇವಾಗ ಮಾತ್ರ ಫುಲ್ಲು ನೆರಳು ಬಂತು. ಮೋಡ ಕವಿದ ವಾತಾವರಣ, ಇನ್ನೇನು ಮಳೆ ಅಂತೂ ಬರಲ್ಲ, ಬಟ್ ಹಿಂಗೆ ಇರುತ್ತೆ. ವೆದರ್ ಮಾತ್ರ ಸಖತ್ತಾಗೈತೆ, ಫುಲ್ಲು ಕೋಲ್ಡ್ ಆಗೈತೆ. ಅಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಹರೀಶ್ ಅಣ್ಣ, ಅಜಯ್ ಅಣ್ಣ, ರವಿ ಅಣ್ಣ, ನಿತಿನ್ ಅಣ್ಣ ಯಾರ್ಯಾರಿಗೋ ಫೋನ್ ಮಾಡ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಾನೊಂದು ಸ್ವಲ್ಪ ಎಡಿಟೆಲ್ಲ ಇತ್ತು, ಒಂಚೂರು ಎಡಿಟ್ ಮುಗಿಸ್ದೆ, ಬಟ್ ವ್ಲಾಗು ಮಾಡಿಲ್ಲ. ಅದೊಂದು ಸ್ವಲ್ಪ ಎಡಿಟ್ ಮಾಡಬೇಕು. ಹೊರಗಡೆ ಬಂದು ಆರಾಮಾಗಿ ಗಾಳಿ ಕುಡಿತಾ ಇದ್ದೀವಿ. ಮಾತ್ರ ಸಖತ್ತಾಗೈತೆ ವ್ಯೂ ಮಾತ್ರ. ನೋಡ್ರಿ ಅಲ್ಲೆಲ್ಲ ಎಷ್ಟು ಚೆನ್ನಾಗೈತೆ. ಗಾಳಿ ಬರ್ತೈತೆ, ಫುಲ್ಲು ಕೋಲ್ಡು. ಎ ಸಿಯಾಗೆ ಇದ್ದೀವಿ ಅಂತ ಅನಿಸುತ್ತೆ, ಆ ಲೆವೆಲಲ್ಲಿ ಐತೆ. ಇವಾಗ ಹೋಗೊಂದು ಸಖತ್ತ ಒಂದು ಚಹಾ ಕುಡಿದ್ರೆ ಮಸ್ತ್ ಇರುತ್ತೆ. ಹಾಲು ಸಿಕ್ಕರೆ ಹಾಲು ಕುಡಿಯೋದು ನಾನು, ಇಲ್ಲಾಂದರೆ ಒಂದು ಟೀ ಕುಡಿಯೋದು. ಬನ್ನಿ ಹೋಗಿ ಫಸ್ಟ್ ಒಂದು ಟೀ ಕುಡಿಯೋಣ. ಇವಾಗ ಬಂದು ಟೀ ಕುಡಿತಿದ್ದೀವಿ ನೋಡಿ. ಹಾಲು ಸಿಗಲಿಲ್ಲ, ಟೀನೇ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು, ಅದಕ್ಕೆ ಟೀನೇ ಕುಡಿತಾ ಇದ್ದೀನಿ. ಮಾತ್ರ ಸೂಪರಾಗೈತೆ. ಸೇಮ್ ತಮಿಳುನಾಡಿನ ಟೇಸ್ಟೇ ಐತೆ. ಸೇಮ್ ತಮಿಳುನಾಡಲ್ಲಿ ಇದೇ ಟೇಸ್ಟ್ ಇರುತ್ತೆ, ಸೇಮ್ ಇದೇ ಟೇಸ್ಟ್ ಇಲ್ಲೂ ಇದೆ ನೋಡಿ. ಅಲ್ಲೊಂದು ದೇವಸ್ಥಾನ ಇದೆ, ಪಕ್ಕದಲ್ಲಿ ಈ ಕಡೆ ಒಂದು ದೇವಸ್ಥಾನ. ಸಖತ್ತಾಗೈತೆ ಮಾತ್ರ ವ್ಯೂ ಎಲ್ಲ. ನಮ್ಮ ಹರೀಶಣ್ಣವರೆಲ್ಲ ಅಲ್ಲಿ ಟೀ ಕುಡಿತಾರೆ. ಇಲ್ಲೆಲ್ಲ ಬರೀ ಲಾಟ್ರಿನೇ, ಇಲ್ಲಿ ಫುಲ್ ಎಲ್ಲ ಲಾಟ್ರಿ. ಪ್ರತಿ ಕಡೆ ಎಲ್ಲ ಏನು ಕೇರಳದಲ್ಲಿ ಪ್ರತಿ ಎಲ್ಲಿ ಹೋಗ್ತೀವಿ ಅಲ್ಲೇ ಲಾಟ್ರಿ ಬಂದ್ಬಿಟ್ಟು ಮಾರ್ತಾ ಇರ್ತಾರೆ. ಒಳ್ಳೆ ಲಾಟ್ರಿಯಲ್ಲೂ ದುಡ್ಡು ಮಾಡ್ತಾರೆ, ಎಲ್ಲರೂ ಲಾಸ್ ಆಗು ಹೋಗ್ತಾರೆ ಅಷ್ಟೇ. ಟೈಮ್ ಬಂದು 3:30 ಆಗಿದೆ. ಇವಾಗ ಜಸ್ಟ್ ಬಂದರು, ಹೆಂಗೆ ಕಿರಿಸ್ತಾ ಇದ್ದಾರೆ ಅಂದರೆ ಫುಲ್ ಜೋಶಲ್ಲಿದ್ದಾರೆ. ಎಲ್ಲ ಸೆಲ್ಫಿ ತೊಗೊತಿದ್ದಾರೆ. ಚೇಟನ್ ಹತ್ರ ಎಲ್ಲ ಸೆಲ್ಫಿ ತೊಗೊತಿದ್ದಾರೆ. ಅಷ್ಟು ಫುಲ್ಲು ಕೋಲ್ಡ್ ಇದೆ. ಇವಾಗ ನಾವು ಸ್ವಲ್ಪ ಹೊತ್ತು ಮಲಗಿದ್ವಿ. ನಾನು ಇನ್ನೇನು ಇವಾಗ ಮಲಗಿದ್ದೆ, ಅಷ್ಟೊತ್ತಿಗೆ ಬಂದ್ಬಿಟ್ರು ಎಲ್ಲ ಫುಲ್ ಜೋಶಲ್ಲವ್ರೆ. ಇನ್ನೇನು ಇವಾಗ ಎಲ್ಲಿ ಹೋಗೋದೇನು ಕತೆ ಗೊತ್ತಿಲ್ಲ. ಬನ್ನಿ ಹೊರಡು ಹೋಗೋಣ. ಗುರು ಆಟ ಅವ್ರಿಗೆಲ್ಲ ಕೇಳಿದ್ರೆ ಬೆಳಗ್ಗೆ ಸಂಜೆ ಬರ್ತೀನಿ ಅಂದರು. ನಾವು ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಮಲಗಿದ್ವು. ಸಂಜೆ ಬರ್ತಾರೆ ಅಂತ ಇಲ್ಲಿ ನೋಡಿದ್ರೆ ಇವ್ರು 3:30ಗೆ ಬಂದಿದ್ದಾರೆ. ಇವಾಗ ಏನು ಮಾಡಬೇಕು, ಹೋಟೆಲ್ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಅವ್ರಿಗೆ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಸಾಕು, ವೆದರ್ ಮಾತ್ರ ಫುಲ್ಲು ಕೋಲ್ಡ್ ಆಗೈತೆ. ಫುಲ್ಲು ಕೋಲ್ಡ್ ಅಂದರೆ ಹೆವಿ. ಎ ಸಿ ಸಖತ್ತಾಗೈತೆ. ಊಟ ಮಾಡಿಲ್ಲ, ಹೊಟ್ಟೆ ಅಂದರೆ ಫುಲ್ ಹಸಿತೈತೆ. ಹಂಗೆ ಮಲ್ಕೊಂಡ್ಬಿಟ್ಟಿದ್ವು. ಅವ್ರು ನೋಡಿದ್ರೆ ಸಂಜೆ ಬರ್ತೀನಿ ಅಂತ ಹೇಳಿದ್ರು, ಬಟ್ ಮಧ್ಯಾಹ್ನನೇ ಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಟೆಲ್ ಹುಡುಕ್ತಿದ್ದೀವಿ. ಮೊದಲು ಊಟ ಮಾಡಬೇಕು. ಮೊದಲು ಊಟ ಮಾಡಿ ಹೊರಡುವ. ಏನು ಮಾಡೋಕ್ಕಾಗಲ್ಲ. ಎಲ್ಲಿಗೆ ಏನು ಕತೆ ಅಂತ ನಮಗೂ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ವ್ಯೂ ಮಾತ್ರ ಸಖತ್ತಾಗೈತಿ, ಹೇಳೋಕ್ಕೆ ಆಗ್ತಾ ಇಲ್ಲ. ಅದು ಆ ಲೆವೆಲಲ್ಲಿ ಐತೆ. ಫುಲ್ಲು ಕೋಲ್ಡ್ ಚಿಲ್ಲಾಗಿದೆ. ಅಂತೂ ಇಂತೂ ಹೋಟೆಲ್ ಸಿಕ್ತು, ಊಟ ಮಾಡ್ತಾ ಇದ್ದೀವಿ ಇವಾಗ ಜಸ್ಟು. ನಮ್ಮ ಅಜಯ್ ಅಂತೂ ಫುಲ್ ಬಿಗ್ ಬಾಸ್ ಬೆಳಗಿಂದನು. ನಮ್ಮ ರವಿ ಅಣ್ಣ ಫುಲ್ ಫಿಶ್ ತಗೊಂಡವ್ರೆ. ನಾವೆಲ್ಲ ವೆಜ್ಜು. ಇವತ್ತು ಗುರುವಾರ ಅಂತ. ಇಲ್ಲಿ ನೋಡ್ರಿ ವಾಟರ್ ಹೆಂಗಿದೆ. ಇಲ್ಲಿ ಎಲ್ಲೈತಿ ವಾಟರ್, ಇಲ್ಲಿದೆ ನೋಡಿ. ಇಲ್ಲಿನ ವಾಟರ್ ಈ ಥರ ಇರುತ್ತೆ ಎಲ್ಲ ಹೋಟೆಲಲ್ಲೂ. ಚೆನ್ನಾಗಿರುತ್ತೆ ಇದು ಆಯುರ್ವೇದಿಕ್ ಇದು ಸೂಪರ್. ನಮ್ಮ ಅಜಯ್ ಅಣ್ಣ ಅದು ಬೇಡ ಅಂದ್ಬಿಟ್ಟು ಇದು ತಗೊಂಡವ್ರೆ. ಹರೀಶಣ್ಣ ಹೆಂಗೈತೆ ಊಟ? ಚೇಟ ರಸಮ್ ಸೂಪರ್ ಇದೆ ಅಂತೆ. ಊಟ ಮಾಡಿ ನಾವು ಹೊರಡೋಣ ಬನ್ನಿ. ಊಟ ಮಾಡಿ ಇಲ್ಲಿ ಇವಾಗ ಹೊರಟಿದ್ದೀವಿ ನೋಡಿ. ನೀರಿನ ಬಾಟಲು ಫುಲ್ಲು. ಇವಾಗ ಮಾತ್ರ ಇನ್ನೇನು ಮಳೆ ಬರಬೇಕು ಆ ರೇಂಜಲ್ಲಿ ಐತೆ, ಬಟ್ ಮಳೆ ಬರೋಲ್ಲ. ಏನು ಮಾಡೋಕ್ಕಾಗಲ್ಲ. ಇನ್ನೇನು ನಮ್ಮ ಬ್ರದರ್ಸ್ ಎಲ್ಲ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿದ್ರು. ನಾವು ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಎಲ್ಲಿಗಣ ಹೋಗೋದು? ಸೀದಾ ಕೊಚ್ಚಿನ್ ಹೋಗಿ ಆಲ್ಟಲ್ಲ. ಇಲ್ಲಿಂದ 125 ಕಿಲೋಮೀಟರ್ ಕೊಚ್ಚಿನ್ ಇದೆ. ಅಲ್ಲಿ ಹೋಗಿ ಆಲ್ಟ್ ಹಾಕ್ಬೇಕು. ಅಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಡೀಸೆಲ್ ಹಾಕ್ಬೇಕು. ಬನ್ನಿ ಇವಾಗ ಡೈರೆಕ್ಟು ಕೊಚ್ಚಿನ್ಗೆ ಹೋಗುವ. ನೋಡಿ ಇಲ್ಲಿ ಕೇರಳದಲ್ಲಿ ಮುನ್ನಾರಲ್ಲಿ ಬಸ್ಸನ್ನೆಲ್ಲ, ಖಾಲಿ ಬಸ್ಸನ್ನೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ. ಇದೆಲ್ಲ ರೂಮ್ಗಳು ಮಾಡಿದ್ದಾರೆ. ರೂಮ್ ಮಾಡಿ ಇಲ್ಲಿ ಬಂದಿರೋ ಟೂರಿಸ್ಟ್ಗಳಿಗೆಲ್ಲ ಕೊಡ್ತಾರೆ ದುಡ್ಡಿಗೆ. ಇವಾಗ ಸ್ಟಾರ್ಟ್ ಆಯಿತು ಮಳೆ ಅಂತೂ. ಇವಾಗ ನಾವು ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಕೊಚ್ಚಿನಿಗೆ ಹೋಗ್ತಾ ಇರೋದೆ. ನೋಡಿ ಕ್ಯಾರೆಟು ಜಮೀನಿಂದ ಹಿಂಗೆ ತಗೊಬಂದ್ಬಿಟ್ಟವ್ರು. ಹಿಂದ್ಗಡೆ ಏನು ಕಿತ್ತು ಇಲ್ಲ, ಏನೂ ಇಲ್ಲ. ಮಳೆ ಅಂತೂ ಹೆವಿ ಸ್ಟಾರ್ಟ್ ಆಯಿತು. ಸಖತ್ತಾಗೈತೆ. ಬಟ್ ಘಾಟು ಇವಾಗ ಇಳಿಬೇಕು, ಅದೇ ದೊಡ್ಡ ವಿಚಾರ.
ಘಾಟ್ ಸೆಕ್ಷನ್ ಎಲ್ಲ ಹೋಗ್ಬೇಕು, ಅದೇ ಕೆಟ್ಟು ರೋದ್ನೆ. ಇಲ್ಲಿ ನೋಡಿ 2 ನಿಮಿಷ ಆಯ್ತು ಜಾಮ್ ಆಗಿ. ದೊಡ್ಡ ಗಾಡಿ ಬಂದ್ಬಿಟ್ಟು ಫುಲ್ಲು ಕಟ್ ಮಾಡಕ್ ಆಗಿಲ್ದೆ ಜಾಮ್ ಆಗಿದೆ ನೋಡಿ. ದೊಡ್ಡ ಗಾಡಿ ಎಲ್ಲ ತಗೊಬಂದ್ರೆ ಕಷ್ಟ ಅಂತ ಇಲ್ಲೆಲ್ಲ. ಈ ಕಡೆ ಹೆವಿ ಅಂದ್ರೆ ಹೆವಿ ಮಳೆ, ಅದ್ರ ಜೊತೆ ಈ ತರ ಜಾಮ್ ಆಗ್ಬಿಟ್ರೆ ಬಹಳ ಕಷ್ಟ. ಅದು ಫಾಲ್ಸು ಕಾಣಿಸ್ತಾನೆ ಇಲ್ಲ ನೋಡಿ. ಇಲ್ಲೈತೆ ಮೇಲ್ಗಡೆ ಫಾಲ್ಸು, ಮಸ್ತೈತಿ ಅಂದ್ರೆ ನೀರು ಸಖತ್ತಾಗಿ ಬೀಳ್ತೈತೆ. ಮೇಲ್ಗಡೆ ಯಾರನ್ನು ಬಿಡಲ್ಲ ನೋಡಿ. ಇಲ್ಲೆಲ್ಲ ಅಡ್ವೆಂಚರ್ ಪೂರ್ತಿ. ಈ ಫಾಲ್ಸ್ ನಕ್ಕೊಂಡು ನಿನ್ನೆಯಿಂದ ನಾನು ಅನ್ಕೊಂಡೆ ಕರೆಕ್ಟಾಗಿ ತೋರಿಸ್ಬೇಕು ಅಂತ, ಆದ್ರೂ ತೋರ್ಸಕ್ಕಾಗ್ಲಿಲ್ಲ. ಟೈಮ್ ಬಂದು 6:37. ಡೀಸೆಲ್ ಎಲ್ಲ ಹಾಕ್ಸ್ಬಿಟ್ಟು ಹೋಗ್ತಾ ಇದೀವಿ ನಾವು. ಜಸ್ಟ್ ದಾರಿ ಮಧ್ಯದಲ್ಲಿ ಪ್ಯಾಕೇಜ್ ಮಾಡಿದವರು ಐಸ್ ಕ್ರೀಮ್ ಕೊಟ್ಟರು. ಪ್ಯಾಕೇಜ್ ಮಾಡಿದ್ದು ಪ್ರತಿಯೊಂದು ಎಲ್ಲದು ಕಡೂರು ನಮ್ಮ ಅರುಣಣ್ಣ ಅವ್ರದ್ದು. ಹೋದ್ಸಲ ಪ್ಯಾಕೇಜ್ ಹೋಗಿದ್ದು, ಇದೇ ಈ ಸಲನೂ ಅವ್ರದ್ದೇನೆ. ಪ್ಯಾಕೇಜ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆಲ್ಲ ತುಂಬ ಚೆನ್ನಾಗೆಲ್ಲ ನೋಡ್ಕೊಂತಾರೆ. ಸ್ಪೆಷಲಿ ಐಸ್ ಕ್ರೀಮ್ ಎಲ್ಲ ಕೊಡ್ಸವ್ರು ನೋಡಿ, ನಂದಿನಿ ಐಸ್ ಕ್ರೀಮು. ನಂದಿನಿ ಅಲ್ಲ, ಇದ್ವಾಲಿ ಇದೆ, ಯಾವುದೋ ಬೇರೆದು, ನಂದಿನಿ ಅಲ್ಲ. ಹೋಗ್ತಾ ಇದೀವಿ, ಇನ್ನೇನು ಕೊಚ್ಚಿನ ಹೋಗಿ ಆಲ್ಟ್ ಆಗೋದು. ನೋಡಿ ಇಲ್ಲೊಂದು 15 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ನಿಲ್ಸಿದ್ವಿ ಬಂಕ್ ಹತ್ರ. ಆ ಕಡೆ ಪೂರ್ತಿ ಬರೋದು ಪೆಟ್ರೋಲಿಯಮ್ಮು, ದೊಡ್ಡ ಅಂದರೆ ದೊಡ್ಡ ಫ್ಲ್ಯಾಟು. ಇಲ್ಲೇ ನಿಲ್ಸಿದ್ವಿ ಬಂಕ್ ಹತ್ರ. ನಮ್ಮ ವಾಯ್ಸ್ ಎಲ್ಲ ಲೈಟ್ ಆನ್ ಮಾಡೋಣ ಅಂತಿದ್ರು. ಸೊ ಅವರಿಗೋಸ್ಕರ ಲೈಟ್ ಆನ್ ಮಾಡಿದ್ದೀವಿ, ನಿಲ್ಸಿದ್ದೀವಿ. ಅವರೆಲ್ಲ ಫುಲ್ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊತಿದ್ದಾರೆ. ಇನ್ನೇನು ಒಂದು 15 ಕಿಲೋಮೀಟರ್ ಇದೆ ಅಷ್ಟೇ, ಹೋಗ್ಬಿಡ್ತೀವಿ. ಬಟ್ ರೋಡ್ ಮಾತ್ರ ಸಾಕ್ತಾನೆ ಇಲ್ಲ. ಎಲ್ಲರೂ ವಿಡಿಯೋಸು ಫೋಟೋಸು ಎಲ್ಲ ತೊಗೊತಿದ್ದಾರೆ. ಇದೇ ನೋಡಿ ಆ ಕಡೆ ಪೂರ್ತಿ ಬರೋದು ಪೆಟ್ರೋಲಿಯಮ್ಮೆ. ಎಷ್ಟು ದೊಡ್ಡ ಇದೆ ಅಂದರೆ ಫ್ಲ್ಯಾಟು ತುಂಬ ದೊಡ್ಡದಿದೆ. ಇದೆಲ್ಲ ಲಾರಿಗಳು ಅವ್ರದ್ದೇ. ಕೊಚ್ಚಿ ಎಂಟ್ರಿ ಆಗಿದ್ದೀವಿ. ಕೊಚ್ಚಿ ಮೆಟ್ರೋ ಇದು. ಬಟ್ ನಮ್ಮ ಬೆಂಗಳೂರು ಎಷ್ಟು ದೊಡ್ಡ ಇದೆಯೋ ಗೊತ್ತಿಲ್ಲ. ದೊಡ್ಡ ಇದೆಯಣ್ಣ? ಅಷ್ಟು ದೊಡ್ಡ ಇದೆಯಾ? ಹೌದಾ? ಓ, ಇದು ದೊಡ್ಡ ಇದೆಯಂತೆ ನಮ್ಮ ಬೆಂಗಳೂರು ಅಷ್ಟೇನೆ. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿರಲಿ. ಇನ್ನೇನು ನಮ್ಮ ಲೊಕೇಶನ್ ಒಂದು 23 ನಿಮಿಷ ತೋರಿಸ್ತಿದೆ. ಆಲ್ಮೋಸ್ಟ್ ಒಂದು 30 ನಿಮಿಷದಲ್ಲಿ ಹೋಗ್ತೀವಿ. ಜಾಮಲ್ಲಿ, ಟ್ರಾಫಿಕಲ್ಲೆಲ್ಲ ಹೋಗಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗಿ ಹೋಗಿದೆ. ಅಲ್ಲಂತೂ ನಿದ್ದೆ ಬರಲಿಲ್ಲ ನನಗೆ, ಇಲ್ಲಂತೂ ನಿದ್ದೆ ಮಾಡಲೇಬೇಕು. ಇಲ್ಲಿ ನೋಡ್ರಿ, ಸಿಟಿ ಎಂಟ್ರಿ ಆದ ತಕ್ಷಣ ಫುಲ್ಲು ಸೆಕೆ. ನಮ್ಮ ಅಜಯಣ್ಣ ಮತ್ತೆ ಶರ್ಟ್ ಬಿಚ್ಚವ್ರೆ. ಕೇರಳದಲ್ಲಿ ಹಿಂಗೆ ಯಾವಾಗ ಹೆಂಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ವೆದರ್ ಮಾತ್ರ ನೋಡ್ರಿ, ಕೇರಳದ್ದು ಗೌರ್ಮೆಂಟ್ ಗಾಡಿಗಳು ಇದೆಲ್ಲ ನೋಡಿದ್ರೆ ನಮ್ಮ KSRTCನೇ ಬೆಸ್ಟ್ ಅಣ್ಣ ಅಲ್ವಾ? ನಮ್ಮ ಕರ್ನಾಟಕನೇ ಏನಿದ್ರು ಬೆಸ್ಟ್ ಗುರು, ಎಲ್ಲ ಮಸ್ತಾಗೆ ಐತೆ.
ಬಟ್ ಕೇರಳದಲ್ಲೆಲ್ಲ ಟೂರಿಸ್ಟ್ ಪ್ಲೇಸ್ಗಳು ಮಸ್ತಿದ್ದಾವೆ, ನೋಡೋಕ್ಕೆಲ್ಲ ಸಖತ್ತಾಗೈತೆ. ಒಳ್ಳೆ ಟ್ರಿಪ್ ಮಾಡ್ಬೋದು, ಬಂದರೆ ಮಜಾ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ನೋಡಿ ಫುಲ್ಲು ಟ್ರಾಫಿಕ್ ಜಾಮು ಸ್ಟಾರ್ಟ್ ಆಯಿತು. ಮೇಲೆ ಜಾಮಲ್ಲಿ ಹೋಗಕ್ಕೆ ಆಗಲ್ಲ. ಕರೆಕ್ಟಾಗಿ 9 ಗಂಟೆ ನಾವು ಬಂದು ಅರ್ಧ ಗಂಟೆ ಆಯಿತು. 8:30ಕ್ಕೆ ನಾವು ಬಂದ್ವಿ. ನಾವು ಕೊಚ್ಚಲ್ಲಿ ಆಲ್ಟ್ ಆಗಿದ್ದೀವಿ. ಇಲ್ಲಿ ನೋಡಿ ಮೇಲ್ಗಡೆ ಪೂರ್ತಿ ಮೆಟ್ರೋ, ಕೆಳಗಡೆ ಪೂರ್ತಿ ಎಂತೆಂಥ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ಅಂಗಡಿಗಳು ಎಲ್ಲ ಇದ್ದಾವೆ. ಇಲ್ಲೆಲ್ಲ 9 ಗಂಟೆಗೆ ಪೂರ್ತಿ ಕ್ಲೋಸು, ಎಲ್ಲ ಕ್ಲೋಸ್ ಆಗಿದ್ದಾವೆ. ನಾವಿವಾಗ ಇಲ್ಲಿ ಆಲ್ಟ್ ಆಗೋಕ್ಕೆ ಇದೇ ನಮ್ಮ ಹೋಟೆಲ್ಲು, ಆ ಕಡೆ ಲಾಡ್ಜು, ಇಲ್ಲೇ ಸ್ಟೇ ಆಗಿರೋದು. ಫಸ್ಟು SRMS ಬಂತು, ಆಮೇಲೆ ಕಾಮಧೇನು, ಆಮೇಲೆ ನಾವೇ ಲಾಸ್ಟ್ ಬಂದಿದ್ದು. ಅದಕ್ಕೆ ನಾವೇ ಲಾಸ್ಟ್ ಹಾಕಿರೋದು. ಬೆಳಗ್ಗೆ ನಾವೇ ಫಸ್ಟ್ ತೆಗಿಯೋದು. ಇನ್ನೇನು ನಾಳೆ ಬೆಳಗ್ಗೆ ಎಲ್ಲಿಗೆ ಏನು ಕತೆ ಅಂತ ಗೊತ್ತಿಲ್ಲ ನಮಗೂ, ಎಲ್ಲ ಹೇಳ್ತಾರೆ. ಇನ್ನೇನು ಊಟ ಮಾಡಿ ಮಲಗೋದಂದೇ ಬಾಕಿ. ಊಟ ಮಾಡಿ ಮಲಗುವ. ಓಕೆ, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು 5ನೇ ದಿನ, ಬೆಳಗ್ಗೆ 5:15 ಎದ್ದು ಇವತ್ತು ಫ್ರೆಶ್ ಅಪ್ಪಿಗೆ ಹೋಗಿ ಬಂದ್ವಿ. ನಮ್ಮ ರವೇಣ ಹೋಗ್ತವ್ರೆ. ನಾನೆಲ್ಲ ಫ್ರೆಶ್ ಅಪ್ ಮಾಡ್ಕೊಬ್ರಿ, ಮುಖ ತೊಳ್ಕೊಬರ್ಬೇಕಷ್ಟೇ. ಅಲ್ಲಿ ಸ್ನಾನ ಮಾಡೋಕ್ಕೆ ಸ್ವಲ್ಪ ರೂಮ್ ಇದ್ದಿಲ್ಲ, ಇದ್ರೂ ಲೇಟ್ ಆಗ್ತಾ ಇತ್ತು. ಇದಕ್ಕೆ ಬೇಡ ಅಂತ ಮುಂದೆಲ್ಲಾದರೂ ಮಾಡೋಣ ಅಂತ ನಾವು ಮುಖ ಎಲ್ಲ ತೊಳ್ಕೊಬಂದ್ವಿ. ನೋಡಿ ಬೆಳಗ್ಗೆನೆ ಕೊಚ್ಚಿ ಹೆಂಗೈತೆ ಅಂತ. ಇನ್ನೇನು 6 ಗಂಟೆಗೆ ಹೊರಡ್ತಾರೆ. ಫಸ್ಟು ಅಲಪೆ ಬೋಟ್ ಹೌಸಿಗೆ ಹೋಗ್ತಾರೆ ಅನ್ಸುತ್ತೆ. ಅಲಪೆ ಅಂದರೆ ಬೋಟ್ ಹೌಸೇನೆ. ರೈಡಿಂಗಿಗೆ ಹೋಗ್ತಾರೆ 1 ಅವರು. ನೋಡಿ ಬೆಳಗ್ಗೆ ಕೊಚ್ಚಿ ಸಿಟಿ ಹೆಂಗೈತೆ ಅಂತ. ನಮ್ಮ ಹರೀಶ್ ಅಣ್ಣವ್ರು ಇನ್ನೂ ಎದ್ದಿಲ್ಲ, ಎಬ್ಬಿಸ್ತಾ ಇದ್ದಾರೆ ಅಜಯ್ ಅಣ್ಣ. ಫಸ್ಟ್ ಅಲಪೆನಾ ಬೋಟ್ ಹೌಸು? ಅಲಪೆ ಅನ್ಸುತ್ತೆ. ಅಲಪ್ಪೇನ ಅದು, ಅಲಪ್ಪಿನ ಅದು? ಅಲಪ್ಪಿ. ಅಲಪ್ಪಿ. ಬನ್ನಿ ಬೆಳಗ್ಗೆನೆ ಹೊರಟು ಬೆಳಗ್ಗೆ ಹೋಗ್ಬಿಡೋಣ ಅಲಪ್ಪೆಗೆ.
ಗುರು ಬೆಳಗ್ಗೆ ಕರೆಕ್ಟಾಗಿ 8:30. ಅಲ್ಲಪ್ಪೆ ಬೋಟಿಂಗ್ ಇನ್ನೂ 2 ಕಿಲೋಮೀಟರ್ ಇದೆ. ಇಲ್ಲೇ ಬೀಚ್ ಹತ್ರ ತಿಂಡಿಗೆ ನಿಲ್ಸಿದ್ದೀವಿ. ಇಲ್ಲಿ ನೋಡಿ ಎಲ್ಲ ತಿಂಡಿಗೆ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ತಿಂಡಿ ಮಾಡ್ತಾ ಇದ್ದಾರೆ. ನಾವು ಇನ್ನೇನು ಹೋಗಿ ತಿಂಡಿ ಮಾಡಬೇಕು. ಸಬ್ಮರೀನ್ ನೋಡಿ ಹಳೇದು ಪ್ರದರ್ಶನಕ್ಕೆ ಇಟ್ಟವ್ರೆ, ಹೋಗಿ ಎಲ್ಲ ನೋಡ್ಕೋಬೋದು. ನಾವು ಇನ್ನೇನು ಬೀಚ್ ಹತ್ರ ಹೋಗಿ ಟಿಫನ್ ಮಾಡಿಕೊಂಡು ನಾವು ಸ್ವಲ್ಪ ಬೀಚ್ ನೋಡುವ ಅಂತ. ಗುರು ಬೆಳಗ್ಗೆನೆ 8 ಗಂಟೆ 8:30 ಆಗಿದೆ ಅಷ್ಟೇ. ಇವಾಗ ಹೆಂಗೆ ಸೆಕೆ ಹೊಡಿತಿದೆ ಅಂದರೆ ಕಿತ್ಕೊಂಡು ಬರ್ತೈತಿ ಬೆವ್ರಿಗೆಲ್ಲ. ಅದೇ ನೋಡಿ ಫ್ಲೈಓವರು. ಅಲ್ಲಪ್ಪಿ ಇನ್ನೇನು ಬೋಟಿಂಗ್ ನಮಗೆ 2 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ತಿಂಡಿಗೆ ನಿಲ್ಸಿದ್ವಿ. ಇಲ್ಲಿ ನೋಡಿ ಹಳೇ ಸಬ್ಮರೀನ್. ಎಲ್ಲ ಕ್ರಿಕೆಟ್ ಆಡ್ತವ್ರೆ ಬೆಳಗ್ಗೆನೆ. ಈ ಮರಳಲ್ಲೂ ಕ್ರಿಕೆಟ್ ಆಡ್ತವ್ರೆ ಅಂದರೆ ಅವರು ಯಾವ ಥರ ಆಡ್ತಾ ಇರ್ಬೋದು ನೋಡಿ. ಇದು ಎಷ್ಟು ಚೆನ್ನಾಗೈತೆ. ಅಲ್ಲೆಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಹೋಗಿದ್ದಾರೆ ನೋಡೋಕ್ಕೆ. ಬೀಚ್ನ ನೋಡಿಕೊಂಡು ಇನ್ನೇನು ನೀವು ಹೋಗಿ ಅಲ್ಲಪ್ಪೆಗೆ ಹೋಗೋದು ಬೋಟಿಂಗಿಗೆ. 8:30 ಅಂತೂ ಕಿತ್ಕೊಂಡು ಬರ್ತೈತೆ ಬೆವರು, ಅಷ್ಟು ಬಿಸಿಲೈತಿ ಇಲ್ಲಿ ಬೆಳಗ್ಗೆನೆ ಮಾತ್ರ. ಇಲ್ಲಿ ನೋಡ್ರಿ, ಇಲ್ಲಿ ಕೇರಳದಲ್ಲಿ ಎಲ್ಲೋದ್ರೂ ಫುಲ್ಲು ಕ್ಲೀನಿಂಗ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರೂ ಕ್ಲೀನಿಂಗ್ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಸ್ವಚ್ಛತೆಯಿಂದ ನೋಡ್ಕೊತಾರೆ ಪ್ರತಿಯೊಂದು ಏರಿಯಾನೂ ಅಷ್ಟೇ, ಟೂರಿಸ್ಟ್ ಪ್ಲೇಸ್ಗಳಷ್ಟೇ. ಇಲ್ಲೆಲ್ಲರೂ ತಿಂಡಿ ತಿಂದು ಅಲ್ಲೋಗಿ ಸುಮ್ಮನೆ ಒಂದು ಜಸ್ಟ್ ನೋಡ್ಕೊಂಬರೋಕೆ ಹೋಗಿದ್ದಾರೆ. ಇನ್ನೇನು ಇವಾಗ ಹೊರಡೋದಷ್ಟೇ. ನಮ್ಮ ಬಸ್ಸು ಅಲ್ಲಿದ್ದೇವೆ ನೋಡಿ. ಗುರು ಸೌಂಡ್ ನೋಡ್ಗುರು ಹೆಂಗೈತೆ ಮಾತ್ರ. ಫುಲ್ಲು ಡೀಪ್ ಐತೆ. ಇಲ್ಲಿ ಆಟಾಡಕ್ಕೆ ಬಿಡಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಆಟಾಡಕ್ಕೆ ಬಿಡಲ್ಲ. ಇಲ್ಲಿ ನೋಡ್ರಿ ಫುಲ್ಲು ಅಲೆ ಎಲ್ಲ ಫುಲ್ಲು ಡೀಪ್ ಐತೆ. ಇಲ್ಲಿ ಏನಾರು ಆಟಾಡಕ್ಕೆ ಹೋದ್ರೆ ಕೆಳಗಡೆ ಮುಗೀತು ನಮ್ಮ ಕತೆ. ನೋಡಿ ಎಷ್ಟು ಅಲೆ ಹೊಡಿತಿದ್ದಾವೆ. ಆ ಸೌಂಡೇ ಹೇಳತೈತೆ ಹತ್ರ ಬರಬೇಡ್ರಿ ಅಂತ. ಆದ್ರೂ ಈ ಥರ ಆಟಾಡಕ್ಕೆಲ್ಲ ಹೋಗ್ತಾರೆ. ಆ ಥರ ಎಲ್ಲ ಹೋಗ್ಬಾರ್ದು, ನೀರು ಎಳ್ಕೊಳುತ್ತೆ. ಯಾಕಂದರೆ ಇದು ನಮ್ಮ ಮುರುಡೇಶ್ವರ ಥರ ಮಲ್ಪೆ ಥರ ಆ ಥರ ಇಲ್ಲ. ಇದೆಲ್ಲ ಪೂರ್ತಿ ಡೀಪ್ ಇರೋದು ನೋಡಿ. ಒಂದೇ ಸಲ ಕೆಳಗಡೆ ಫುಲ್ಲು ಡೀಪ್ ಇದೆ, ಫುಲ್ಲು ಆಳ ಇದೆ. ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾರೆ. ಅಲ್ಲೆಲ್ಲ ಬೋಟಲ್ಲಿ ಹೋಗಿ ಫಿಶಿಂಗ್ ಮಾಡ್ತಾರೆ ಹತ್ರದಲ್ಲಿ. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ನಿಂತ್ಕೊಂಡಿದ್ದಾರೆ, ಫೋಟೋಸ್ ಎಲ್ಲ ತೊಗೊತಿದ್ದಾರೆ.